ಹೆಲೋ ಎವ್ರಿವನ್. ಆಗಸ್ಟ್ 10, 2021ಕ್ಕೆ ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ CERT-in ಅಂತಲೇ ಕರಿತೀವಿ. ಇವರು ನಮ್ಮ ದೇಶದ ಎಲ್ಲ ಬ್ಯಾಂಕುಗಳ ಗ್ರಾಹಕರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಸಲಹೆಯಲ್ಲಿ CERT-in ಜೊತೆ ಇಂಡಿಯನ್ ಸೆಕ್ಯೂರಿಟಿ ಏಜೆನ್ಸೀಸ್ ಕೂಡ ಬ್ಯಾಂಕುಗಳ ಗ್ರಾಹಕರಿಗೆ ಎಚ್ಚರಿಕೆ ವಹಿಸೋದಕ್ಕೆ ಹೇಳಿದ್ದಾರೆ. CERT-in ಬ್ಯಾಂಕುಗಳ ಗ್ರಾಹಕರಿಗೆ ಈ ಅಡ್ವೈಸರಿ ಇಶ್ಯೂ ಮಾಡಿದ್ದು ಯಾಕೆ, ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸೀಸ್ ಬ್ಯಾಂಕುಗಳ ಗ್ರಾಹಕರನ್ನು ವಾರ್ನ್ ಮಾಡಿದ್ದಾದರೂ ಯಾಕೆ, ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಸ್ಕ್ಯಾಮರ್ಸ್ ಇಂಟರ್ನೆಟ್ ಬ್ಯಾಂಕಿಂಗ್ ಪೋರ್ಟಲ್ಸನ್ನು ಯಾಮಾರಿಸಿ ಒಂದು ಹೊಸ ರೀತಿಯ ಫಿಶಿಂಗ್ ಅಟ್ಯಾಕ್ ಮೂಲಕ ಬ್ಯಾಂಕುಗಳ ಗ್ರಾಹಕರನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ ಅನ್ನೋದು CERT-in ಹೇಳಿರುವಂಥದ್ದು. ನೋಡಿ, ನೀವು ಇಂಟರ್ನೆಟ್ ಬ್ಯಾಂಕಿಂಗ್ಗೆ ರಿಜಿಸ್ಟರ್ ಮಾಡಿಕೊಂಡಿದ್ರೆ ನಿಮಗೆ ಬ್ಯಾಂಕ್ ಕಡೆಯಿಂದ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಸಿಕ್ಕಿರುತ್ತೆ. ಇದನ್ನು ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಲಾಗಿನ್ ಕ್ರೆಡೆನ್ಷಿಯಲ್ಸನ್ನು ಯೂಸ್ ಮಾಡಿಕೊಂಡು ನಾವು ಆ ಬ್ಯಾಂಕಿಂಗ್ ಅದು ಪೋರ್ಟಲಲ್ಲಿ ಲಾಗಿನ್ ಆಗಿ ಯಾವುದೇ ರೀತಿಯ ಒಂದು ಮನಿ ಟ್ರಾನ್ಸಾಕ್ಷನ್ಸನ್ನು ಮಾಡಬಹುದು ನಮ್ಮ ಮನೆಯಲ್ಲೇ ಕೂತ್ಕೊಂಡು. ಈ ಇಂಟರ್ನೆಟ್ ಬ್ಯಾಂಕಿಂಗ್ ಸರ್ವಿಸಸ್ಸಿಂದ ನಾವು ಒಂದು ಬ್ಯಾಂಕ್ ಅಕೌಂಟಿಂದ ಮತ್ತೊಂದು ಬ್ಯಾಂಕ್ ಅಕೌಂಟ್ಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬಹುದು, ನಾವು ಯಾವುದೇ ಒಂದು ಲೋನನ್ನು ಅಪ್ಲೈ ಮಾಡಬಹುದು, ನಾವು ಚೆಕ್ ಬುಕ್ಕನ್ನು ಕೂಡ ಅಪ್ಲೈ ಮಾಡಬಹುದು. ಇಂತಹ ಅನೇಕ ಸರ್ವಿಸಸ್ ನಮಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟೀಸಿಂದ ಸಿಗುತ್ತೆ. ಆದ್ದರಿಂದನೇ ಈ ಇಂಟರ್ನೆಟ್ ಬ್ಯಾಂಕಿಂಗ್ದು ಲಾಗಿನ್ ಕ್ರೆಡೆನ್ಷಿಯಲ್ಸ್ ಏನಿರುತ್ತೋ, ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್, ಇದು ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ ನಿಮಗೆ, ಮತ್ತು ತುಂಬಾ ಇಂಪಾರ್ಟೆಂಟ್ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಸ್ಕ್ಯಾಮರ್ಸ್ ನಿಮ್ಮ ಸೆನ್ಸಿಟಿವ್ ಇನ್ಫಾರ್ಮೇಷನ್ಗಳಾದ ಇಂಟರ್ನೆಟ್ ಬ್ಯಾಂಕಿಂಗ್ ಲಾಗಿನ್ ಕ್ರೆಡೆನ್ಷಿಯಲ್ಸ್, ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ಮೊಬೈಲ್ಗೆ ಬರುವ OTPಗಳಂತಹ ಕೆಲವೊಂದು ಸೂಕ್ಷ್ಮ ಮಾಹಿತಿಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಫೇಕ್ ವೆಬ್ ಪೇಜಸನ್ನು ಕ್ರಿಯೇಟ್ ಮಾಡಿ, ಇದನ್ನು ನಾವು ಫಿಶಿಂಗ್ ವೆಬ್ ಪೇಜಸ್ ಅಂತಲೂ ಕರಿತೀವಿ. ಇಂತಹ ವೆಬ್ ಪೇಜಸನ್ನು ಕ್ರಿಯೇಟ್ ಮಾಡಿ ngrok ಅನ್ನೋ ಒಂದು ಪ್ಲಾಟ್ಫಾರ್ಮಲ್ಲಿ ಅವರು ಅದನ್ನು ಹೋಸ್ಟಿಂಗ್ ಮಾಡಿ ಅದರ ಲಿಂಕ್ಗಳನ್ನು SMS ಮುಖಾಂತರ ನಿಮ್ಮ ಮೊಬೈಲ್ಗಳಿಗೆ ಕಳುಹಿಸುತ್ತಾರೆ. ಸೊ ಆ SMS ಅಲ್ಲಿ ಅವರು ಒಂದು ಲಿಂಕ್ ಏನು ಕೊಟ್ಟಿರ್ತಾರೋ ಆ ಲಿಂಕನ್ನು ನಿಮಗೆ ಕ್ಲಿಕ್ ಮಾಡಿ ಅಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡೋಕ್ಕೂ ಕೂಡ ಹೇಳ್ತಾ ಇರುವಂತಹ ಒಂದು ಮಾಹಿತಿ ಕೂಡ ಗಮನಕ್ಕೆ ಬಂದಿರುವಂಥದ್ದು. ಇದನ್ನು CERT-in ಕೂಡ ನಮಗೆ ಕನ್ಫರ್ಮ್ ಮಾಡಿದೆ. ನೋಡಿ, ಯಾವುದೇ ಒಂದು ವೆಬ್ ಪೇಜ್ಗೆ ಆಗಲಿ ಅಥವಾ ವೆಬ್ಸೈಟ್ಗೆ ಆಗಲಿ ಪಬ್ಲಿಕ್ ಆಕ್ಸೆಸ್ ಸಿಗಬೇಕಂದ್ರೆ ಆ ವೆಬ್ ಪೇಜ್ ಅಥವಾ ವೆಬ್ಸೈಟ್ ವೆಬ್ ಹೋಸ್ಟಿಂಗ್ ಸರ್ವರ್ಸಲ್ಲಿ ಹೋಸ್ಟಿಂಗ್ ಆಗಿರಬೇಕು. ಸಪೋಸ್ ನಿಮ್ಮದೇ ಯಾವುದಾದ್ರೂ ಒಂದು ವೆಬ್ಸೈಟ್ ಇದ್ದರೆ ನೀವು ಅದನ್ನು ಪಬ್ಲಿಕ್ಗೆ ಆಕ್ಸೆಸ್ ಕೊಡಬೇಕಂದ್ರೆ ನೀವು ನಿಮ್ಮ ವೆಬ್ಸೈಟನ್ನು ಒಂದು ವೆಬ್ ಸರ್ವರಲ್ಲಿ ಹೋಸ್ಟಿಂಗ್ ಮಾಡಬೇಕಾಗುತ್ತೆ. ಪ್ಲಾನ್ಗಳನ್ನು ಪರ್ಚೇಸ್ ಮಾಡಿ ಮತ್ತು ಡೊಮೈನ್ ನೇಮನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಿಮ್ಮ ವೆಬ್ಸೈಟ್ ಆಗಿರ್ಬೋದು ಅಥವಾ ವೆಬ್ ಪೇಜ್ ಆಗಿರ್ಬೋದು ಅದು ಲೆಜಿಟಿಮೇಟ್ ಆಗಿದ್ದರೆ ಸೊ ನಿಮಗೆ ಅಲ್ಲಿ ಯಾವುದೇ ಒಂದು ಇಶ್ಯೂ ಬರೋದಿಲ್ಲ. ಅದೇ ನಿಮ್ಮ ವೆಬ್ ಪೇಜ್ ಅಥವಾ ವೆಬ್ಸೈಟ್ ಒಂದು ಫಿಶಿಂಗ್ ವೆಬ್ಸೈಟ್ ಆಗಿದ್ದರೆ ಅಥವಾ ಫೇಕ್ ವೆಬ್ಸೈಟ್ ಆಗಿದ್ದರೆ ಸೊ ಅಲ್ಲಿ ವೆಬ್ ಹೋಸ್ಟಿಂಗ್ ಕಂಪನೀಸ್ ಅದನ್ನು ಡಿಟೆಕ್ಟ್ ಮಾಡಿ ಬ್ಲಾಕ್ ಮಾಡುತ್ತೆ. ಯಾವುದೇ ಫಿಶಿಂಗ್ ವೆಬ್ ಪೇಜ್ ಆಗಲಿ ಫಿಶಿಂಗ್ ವೆಬ್ಸೈಟ್ ಆಗಲಿ ಅದನ್ನು ಹೋಸ್ಟಿಂಗ್ ಮಾಡೋದಕ್ಕೆ ಯಾವುದೇ ಒಂದು ವೆಬ್ ಹೋಸ್ಟಿಂಗ್ ಕಂಪನೀಸ್ ಅಲೌ ಮಾಡೋದಿಲ್ಲ. ಆದ್ದರಿಂದ ಸ್ಕ್ಯಾಮರ್ಸ್ ಅವರ ಒಂದು ಪರ್ಸನಲ್ ಕಂಪ್ಯೂಟರ್ಸ್ ಅಥವಾ ಲ್ಯಾಪ್ಟಾಪ್ಗಳನ್ನೇ ಸರ್ವರ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಯೋಚನೆ ಮಾಡುತ್ತಾರೆ. ಅಂತಹ ಒಂದು ಯೋಚನೆಗೆ ngrok ಅನ್ನೋ ಒಂದು ಪ್ಲಾಟ್ಫಾರ್ಮ್ ಸಪೋರ್ಟ್ ಮಾಡುತ್ತೆ. ಸೊ ngrok ಪ್ಲಾಟ್ಫಾರ್ಮ್ ಮನೆಯಲ್ಲಿರುವಂತಹ ಪರ್ಸನಲ್ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪನ್ನೇ ಒಂದು ವೆಬ್ ಸರ್ವರ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಅಲೌ ಮಾಡುತ್ತೆ. ngrok ಪ್ಲಾಟ್ಫಾರ್ಮ್ ಒಂದು ಸಾಫ್ಟ್ವೇರ್ ಟೂಲ್ ಆಗಿರುತ್ತೆ. ಇದರ ಮೂಲಕ ಸೊ ನಮ್ಮ ಒಂದು ಪರ್ಸನಲ್ ಕಂಪ್ಯೂಟರನ್ನೇ ನಾವು ಒಂದು ವೆಬ್ ಹೋಸ್ಟಿಂಗ್ ಸರ್ವರ್ ಥರ ಕನ್ವರ್ಟ್ ಮಾಡಬಹುದು. ngrok ಒಂದು ಫ್ರೀ ಸರ್ವಿಸ್ ಆಗಿರುತ್ತೆ. ಇದು ನಿಮ್ಮ ಲೋಕಲ್ ಕಂಪ್ಯೂಟರಲ್ಲಿ ರನ್ನಿಂಗಲ್ಲಿರುವ ಒಂದು ವೆಬ್ಸೈಟನ್ನು ಪಬ್ಲಿಕ್ ಜೊತೆ ಶೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇತ್ತೀಚೆಗೆ ಸ್ಕ್ಯಾಮರ್ಸ್ ಈ ngrok ಪ್ಲಾಟ್ಫಾರ್ಮನ್ನು ತುಂಬ ಜಾಸ್ತಿನೇ ಬಳಸ್ತಾ ಇರುವಂಥದ್ದು ಗಮನಕ್ಕೆ ಬಂದಿರುವಂತಹ ವಿಷಯ. ಸ್ಕ್ಯಾಮರ್ಸ್ದು ಬೇಸಿಕ್ ಐಡಿಯಾ ಏನಪ್ಪ ಅಂದರೆ ಇಲ್ಲಿ ಸೊ ಇಂಟರ್ನೆಟ್ ಬ್ಯಾಂಕಿಂಗ್ದು ವೆಬ್ ಪೇಜಸ್ ಯಾವ ರೀತಿ ಕಾಣುತ್ತೋ ಅದೇ ರೀತಿಯ ಒಂದು ಫೇಕ್ ವೆಬ್ ಪೇಜಸನ್ನು ಕ್ರಿಯೇಟ್ ಮಾಡಿ ಆ ಫೇಕ್ ವೆಬ್ ಪೇಜಸನ್ನು ಅವರು ngrok ಪ್ಲಾಟ್ಫಾರ್ಮ್ ಯೂಸ್ ಮಾಡಿ ಅಲ್ಲಿ ಹೋಸ್ಟಿಂಗ್ ಮಾಡುತ್ತಾರೆ. ಮತ್ತು ಆ ಹೋಸ್ಟ್ ಮಾಡಿರೋ ವೆಬ್ ಪೇಜಸ್ದು ಲಿಂಕ್ಗಳನ್ನು SMS ಮೂಲಕ ಬ್ಯಾಂಕುಗಳ ಗ್ರಾಹಕರಿಗೆ ಕಳುಹಿಸುತ್ತಾರೆ. ಆ SMS ಯಾವ ರೀತಿ ಇರುತ್ತೆ ಅಂದರೆ ಆ SMS ಓದಿದ ತಕ್ಷಣ ಆ ಬ್ಯಾಂಕಿಂಗ್ ಕಸ್ಟಮರ್ ಯಾರಿರ್ತಾನೋ ಅವನು ಅದರಲ್ಲಿ ಒಂದು ಲಿಂಕ್ ಏನು ಕೊಟ್ಟಿರ್ತಾರೋ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಯೋಚನೆ ಮಾಡ್ತಾನೆ. ಸೊ ಒಂದು ಸ್ಯಾಂಪಲ್ SMS ಯಾವ ರೀತಿ ಇರುತ್ತೆ ಅನ್ನೋದು ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು. ಈ SMS ತುಂಬ ಬ್ಯಾಂಕಿಂಗ್ ಕಸ್ಟಮರ್ಸ್ ರಿಸೀವ್ ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ. ಈ SMS ಅನ್ನು CERT-in ಕೂಡ ಕನ್ಫರ್ಮ್ ಮಾಡಿದೆ ಅವರ ಒಂದು ಅಡ್ವೈಸರಿಯಲ್ಲಿ. ಈ SMS ಅಲ್ಲಿ ಅವರು ಹೇಳ್ತಾ ಇರೋದು ಏನು ಅಂದರೆ, ನೀವು ಈಗಲೇ ನಿಮ್ಮ KYC ಡಾಕ್ಯುಮೆಂಟನ್ನು ರೀವೆರಿಫಿಕೇಶನ್ ಮಾಡದೇ ಇದ್ದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಸಸ್ಪೆಂಡ್ ಆಗಲಿದೆ ಅಂತ ಹೇಳುತ್ತಿದ್ದಾರೆ. ಮತ್ತು KYC ಡಾಕ್ಯುಮೆಂಟನ್ನು ರೀವೆರಿಫೈ ಮಾಡೋದಕ್ಕೆ ಕೆಳಗಡೆ ಕೊಟ್ಟಿರುವ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕೂ ಅವರು ಹೇಳ್ತಾ ಇದ್ದಾರೆ. ನೀವು ಅಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದೇ ಆದರೆ
ಸೊ ನಿಮ್ಮ ಬ್ಯಾಂಕ್ದು ಲಾಗಿನ್ ಕ್ರೆಡೆನ್ಷಿಯಲ್ಸ್ ಮತ್ತು ಮತ್ತಿತರ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನನ್ನು ಕಳೆದುಕೊಳ್ಳುವುದು ಖಚಿತ. ನೋಡಿ, ಯೂಶುವಲಿ ಯಾವುದೇ ಬ್ಯಾಂಕ್ ನಿಮಗೆ SMS ಅಲ್ಲಿ ಲಿಂಕ್ ಕಳಿಸಿ ನಿಮ್ಮ KYC ಡಾಕ್ಯುಮೆಂಟನ್ನು ರೀವೆರಿಫಿಕೇಷನ್ ಮಾಡೋದಕ್ಕೆ ಇಂತಹ ಒಂದು ಆ್ಯಕ್ಷನ್ಸ್ ತಗೊಳ್ಳೋದಕ್ಕೆ ಹೇಳೋದಿಲ್ಲ. ಸಪೋಸ್ ನಿಮಗೆ ಇಂತಹ SMS ಬಂದಿದೆ ಅಂದರೆ ಸೊ ನೀವು ಆ ಸೆಂಡರ್ ID-ಯನ್ನು ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ. ಮತ್ತು ಆ ಲಿಂಕ್ ಏನು ಅವರು ಪ್ರೊವೈಡ್ ಮಾಡಿರ್ತಾರೆ SMS ಅಲ್ಲಿ ಅದು ಜೀನಿನ್ URL ಆ ಬ್ಯಾಂಕ್ದು ಅಥವಾ ಬೇರೆ ಯಾವುದಾದ್ರೂ ಅನಾನಿಮಸ್ URL ಅನ್ನೋದು ನೀವು ಗೂಗಲ್ ಸರ್ಚ್ ಮೂಲಕ ಅಲ್ಲಿ ಕನ್ಫರ್ಮ್ ಮಾಡ್ಕೋಬಹುದು. ನಿಮಗೆ ಇಂತಹ ಫ್ರಾಡ್ SMS ಬಂದಿದ್ದರೆ ಸೊ ನೀವು ಈ ಒಂದು SMS-ಅನ್ನು ಸೊ CERT-inಗೆ ರಿಪೋರ್ಟ್ ಮಾಡಬಹುದು. ಅವರು ಅವರ ಒಂದು ಅಗೇನೆಸ್ಟ್ ಆಗಿ ತಕ್ಕ ಆ್ಯಕ್ಷನನ್ನು ತಗೊಳ್ತಾರೆ. ಕೊನೆಯದಾಗಿ ಹೇಳೋದೇನೆಂದರೆ ಇಂತಹ SMS-ಗಳನ್ನು ನೀವು ಇಗ್ನೋರ್ ಮಾಡಿ, ಅವಾಯ್ಡ್ ಮಾಡಿ. ಅದನ್ನು ಅಂತಹ ಲಿಂಕ್ಗಳ ಮೇಲೆ ಯಾವುದೇ ಕಾರಣಕ್ಕೂ ನೀವು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಅದನ್ನು CERT-in ಇಮೇಲ್ ಐಡಿಗೆ ರಿಪೋರ್ಟ್ ಮಾಡೋಕ್ಕೆ ಮರೆಯಬೇಡಿ. ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಇದನ್ನು ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಈ ಮೆಸೇಜನ್ನು ಫಾರ್ವರ್ಡ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Thank you so much for watching this video.